ಮಹಾಸಭಾ ಜಿಲ್ಲಾಧ್ಯಕ್ಷ ರೇವಣಸಿದ್ದಯ್ಯ ಮತ್ತು ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ಶಾಂತಕುಮಾರ್ ಅವರಿಗೆ ಅದ್ಧೂರಿ ಸನ್ಮಾನ ಸಮಾರಂಭ. ರಾಜ್ಯ ಮಹಿಳಾ ಘಟಕದ ಕಾರ್ಯದರ್ಶಿ ರಾಜಮ್ಮ ಪ್ರಕಾಶ್ ರವರಿಗೂ ಸನ್ಮಾನ. ನಗರದ ಶ್ರೀ ಜಯದೇವ ವೀರಶೈವ ಭವನದಲ್ಲಿ ಅಖಿಲ ಭಾರತ ವೀರೇಶ್ ಶಿವಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಿದ್ದ ಮಹಾಸಭಾ ರಾಜ್ಯ ಮತ್ತು ಜಿಲ್ಲಾ ಕಾರ್ಯನಿರ್ವಾಹಕ ಸಮಿತಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ಎಸ್ ಶಾಂತಕುಮಾರ್ ಮಾತನಾಡಿ, ನನ್ನನ್ನು ಜಿಲ್ಲಾ ಘಟಕದ ಸಮಿತಿಗೆ ಆಯ್ಕೆ ಮಾಡಿದ ಎಲ್ಲಾ ಮುಖಂಡರುಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಮುಂದಿನ ದಿನಗಳಲ್ಲಿ ಸಮಾಜದ ಬಂಧುಗಳನ್ನು ಒಗ್ಗೂಡಿಸಿ ಸರ್ವತೋಮುಖ ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ನನ್ನನ್ನು ತೊಡಗಿಸಿಕೊಂಡು ಕಾರ್ಯನಿರ್ವಹಿಸುತ್ತೇನೆ ಎಂದು ತಿಳಿಸಿದರು. ನಾನು ತಾಲೂಕು ಅಧ್ಯಕ್ಷ ಆಗಿದ್ದೆ. ಈ ಬಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ಮುಂದೆ ಎಲ್ಲ ನಾಲ್ಕು ತಾಲೂಕುಗಳನ್ನ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವೀರಶೈವ ಲಿಂಗಾಯತ ಸಮಾಜನ ಒಂದು ಉತ್ತುಂಗಕ್ಕೆ ತಗೊಂಡೋಗ್ಬೇಕು. ನೆಲಮಂಗಲದಲ್ಲಿ ಹೆಚ್ಚು ಲಿಂಗಾಯತ ಸಮಾಜ ಇದೆ. ಲಿಂಗಾಯತರು ಹೆಚ್ಚು ಇರೋದು ಏನಾದರೂ 4 ತಾಲೂಕಲ್ಲಿ ನೆಲಮಂಗಲ ತಾಲೂಕು. ಆದ್ದರಿಂದ ಇನ್ನೂ ಹೆಚ್ಚಿಗೆ ಸಮಾಜಮುಖಿಯಾಗಿ ಕರ್ಕೊಂಡೋಗ್ಬೇಕು ಅಂತ ನನ್ನ ಅಭಿಲಾಷೆ. ಸರ್, ಇಂಥ ಹುದ್ದೆ ಕೊಟ್ಟಿದ್ದಾರೆ, ಇದೆಲ್ಲ ಹೇಗೆ ನಿಭಾಯಿಸ್ತೀರಾ ಸರ್ ಮುಂದಿನ ದಿನಗಳಲ್ಲಿ? ಆ ಶಕ್ತಿ ದೇವರು ಕೊಟ್ಟಿದ್ದಾನೆ. ಮಹಾಸಭಾದಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹೇಗೆ ನಡೀತಾರೋ ನಡೆಸ್ಕೊಂಡು ಹೋಗಿ ಜನರನ್ನ ಸಂಘಟನೆ ಮಾಡಿ ಯುವಕರು ಮುಂದಕ್ಕೆ ಕೊಡಬೇಕು ಅಂತ ನನ್ನ ಆಸೆ. ಯುವಕರನ್ನೆಲ್ಲ ಒಂದು ಇದು ಮಾಡಿ ಒಗ್ಗೂಡಬೇಕು ಅಂತ ನನ್ನ ಅಭಿಲಾಷೆ. ಈಗ ಪ್ರಧಾನ ಸಮಾಜದಲ್ಲಿ ಯಾರು ಬಂದಿರೋ ಸರ್ ವಿಶ್ ಮಾಡೋದು? ಸಚ್ಚಿದಾನಂದ ಮೂರ್ತಿಯವರು ಹಾಗೂ ಮನೋಹರ ಅಬ್ಬಿಗೆರೆ ಅವರು ತಾಲೂಕು ಅಧ್ಯಕ್ಷರವರು, ಸಚ್ಚಿದಾನಂದ ಮೂರ್ತಿ ರಾಜ್ಯ ಉಪಾಧ್ಯಕ್ಷರು ಅಲ್ಲ ಕೇಂದ್ರ ಉಪಾಧ್ಯಕ್ಷರು, ಹಾಗೂ ನಮ್ಮ ಜಿಲ್ಲೆಯ ನಟರಾಜ್ ಅವರು, ದಯಾಶಂಕರ್ ಅವರು, ಲೋಕೇಶ್ ಅವರು, ಎಂ ಎ ಮಂಜುನಾಥ್ ಅವರು, ಕೊಟ್ರೇಶ್ ಅವರು, ಮತ್ತು ಮಂಜುನಾಥ್ ಅಂತ, ಮತ್ತು ಗಂಗಾಧರ್ ಇವರೆಲ್ಲ ನನಗೆ ತುಂಬ ಸಹಕಾರ ಕೊಟ್ಟರು. ಉಮೇಶ್ ಅಂತ, ಆಮೇಲೆ ಬಸವರಾಜು ಇವರೆಲ್ಲ ನನಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಸರ್, ನಿಮ್ಮ ಸೇವೆ ನೋಡಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಮಂಡಳ ಮಾತು ಹೇಗೆ ಸರ್? ಅವ್ರಿಗೆ ಏನು ಹೇಳೋಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ? ತುಂಬ ಹೃದಯ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಹಾಸಭಾ ಯುವ ಘಟಕದ ರಾಜ್ಯಾಧ್ಯಕ್ಷ ಮನೋಹರ್ ಅಬ್ಬಿಗೆರೆ ಸೇರಿದಂತೆ ಎನ್ಎಸ್ ನಟರಾಜು, ಎನ್ಬಿ ದಯಾಶಂಕರ್, ವಿರೂಪಾಕ್ಷಯ್ಯ, ಕೊಟ್ರೇಶ್, ಆರ್ ಸತೀಶ್, ಗಿರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಸರ್, ಇವತ್ತು ಶಾಂತರಾಜ್ ಅವರಿಗೆ ಪದರ ಅವರು ನನ್ನ ಬಾಲ್ಯ ಸ್ನೇಹಿತರು. ಅಂದರೆ ನಾನು ಅವರೆಲ್ಲ ಒಂದೇ ಕಡೆ ಎಜುಕೇಷನ್ ಮಾಡಿದ್ದು. ಈ ಒಂದು ಸಂಘಟನೆ ಮಾಡೋದಕ್ಕೆ ಒಳ್ಳೆ ಚಿತ್ರ ಇದ್ದಾರೆ. ಅವರು ತಾಲೂಕಲ್ಲಿ ಅಲ್ಲಿ ತಾಲೂಕು ಅಧ್ಯಕ್ಷರು ಕೂಡ ಆಗಿದ್ದರು. ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಈಗ 4 ತಾಲೂಕು ಕೂಡ ಅವರು ಒಂದು ಕಂಟ್ರೋಲಿಗೆ ಬರುತ್ತೆ. ಆ ಕಂಟ್ರೋಲಲ್ಲಿ ಏನು ಮಾಡ್ತಾರೆ ಅಂದರೆ ಚತುರತೆ ಇರೋದ್ರಿಂದ ಈ ಒಂದು ಸಮಾಜವನ್ನು ಒಗ್ಗೂಡಿಸಿ ಯುವ ಸಂಘಟನೆಯನ್ನು ಪ್ರಬಲವಾಗಿ ಮುನ್ನಡೆಸಿ ಮತ್ತು ಎಲ್ಲರೂ ಒಗ್ಗೂಡಿಸಿ ಈ ಸಮಾಜಕ್ಕೆ ಒಂದು ಉತ್ತಮವಾದಂಥ ಕಿರೀಟವನ್ನು ಮುಡಿಸೋದ್ರಲ್ಲಿ ಎರಡು ಮಾತಿಲ್ಲ. ಅಷ್ಟೊಂದು ಇದರಾಗಿ ಕೆಲಸ ಮಾಡ್ತಿದ್ದಾರೆ, ಉತ್ಸಾಹಿಗಳಾಗಿದ್ದಾರೆ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ಈ ಸಮಾಜನ ಇವತ್ತೇನು ಸಮಾಜದಲ್ಲಿ ಒಂದು ಏನು ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನೋ ಒಂದು ಪ್ರಭಾವ ನಡೀತಾ ಇದೆ, ಅದನ್ನೆಲ್ಲ ನಾವು ಒಗ್ಗೂಡಿಸ್ಕೊಂಡು ವೀರಶೈವ ಲಿಂಗಾಯತ ಒಂದೇ ಅನ್ನೋ ಒಂದು ಮನೋಭಾವದಲ್ಲಿ ನಾವೆಲ್ಲರೂ ಕೂಡ ಈ ಸಮಾಜದ ಒಕ್ಕೂಟದಿಂದ ಈ ಅಖಿಲವಾದ ವೀರಶೈವ ಮಹಾಸಭಾದಿಂದ ಈ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಸಂತೋಷ ಆಗ್ತಾಯಿದೆ. ಅದು ಇನ್ನೊಂದೇನಪ್ಪ ಅಂದರೆ 4 ತಾಲೂಕದಲ್ಲಿ ಅವರು ಉತ್ತಮವಾದಂಥ ಒಂದು ಪಠ್ಯಕ್ಕೆ ನಮ್ಮ ಏನು ಇದನ್ನು ಸಮಾಜವನ್ನು ಉತ್ತಮವಾಗಿ ಮಟ್ಟಕ್ಕೆ ಪೂರ್ಣಾಗ್ತದೆ ಅನ್ನೋ ಒಂದು ಮನೋಭಾವ ಇದೆ. ಭಾಳ ಸಂತೋಷ ಆಗ್ತಾಯಿದೆ ಸ್ನೇಹಿತರಾಗಿ. ಯಾವತ್ತು ಸಲಹೆ ಅನ್ನೋದಕ್ಕಿಂತ ಅವರು ಸ್ನೇಹ ಭಾಗಿತ್ವದಲ್ಲಿ ಯಾವಾಗಲೂ ನಾವು ಜೊತೆಲೇ ಇದ್ದು ಈ ಸಮಾಜವನ್ನು ಇನ್ನೂ ಒಂದು ಉತ್ತಮ ತಗೊಂಡೋಗೋಕ್ಕೆ ನಾವು ಯಾವುದೇ ರೀತಿಯಲ್ಲಿ ಇನ್ನೊಂದು ಸಹಕಾರ ಮಾಡ್ತೀವಿ. ನನ್ನ ಹೆಸರು ಬಿ ಉಮೇಶ್ ಅಂತ. ನಾನು ಕೂಡ ಜಿಲ್ಲಾ ಡೈರೆಕ್ಟ್ರಾಗಿ ಹಿಂದೆಗಡೆ ಕೆಲಸ ಮಾಡಿದ್ದೀನಿ.